ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಪುಲ್ವಾಮಾದ ತ್ರಾಲ್ ನದಿಯಲ್ಲಿರುವಂತಹ 3 ಉಗ್ರರನ್ನ ಸೇನೆ ಹತ್ಯೆ ಮಾಡಿದೆ. ಉಗ್ರರಿಗೆ ಲಷ್ಕರ್ ಸಂಘಟನೆಯ ನಂಟಿರುವ ಶಂಕೆ ಇದ್ದು ಉಗ್ರರ ಕ್ಯಾಂಪ್ ಸುತ್ತುವರಿದು ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿದೆ. ಮೊನ್ನೆಯಷ್ಟೇ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿತ್ತು. ಸದ್ಯ ಇಂದೂ ಕೂಡ ಸೇನೆಯಿಂದ ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಕಾಡು ಬೆಟ್ಟ ಗುಡ್ಡಗಳಲ್ಲಿ ಅಡಗಿ ಕುಳಿತಿರುವ ಉಗ್ರರನ್ನ ಹುಡುಕಿ ಸೇನೆ ದಾಳಿ ಮಾಡ್ತಾ ಇದೆ. ಇನ್ನು ಭಯೋತ್ಪಾದಕರ ಬೇಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಭಯೋತ್ಪಾದಕರನ್ನ ಸೇನೆ ಹತ್ಯೆ ಮಾಡಿರುವ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಸೇನೆಯಿಂದ ಹತ್ಯೆಗೆ ಒಳಗಾಗುವ ಮುನ್ನ ಉಗ್ರನೊಬ್ಬ ತನ್ನ ಕುಟುಂಬಕ್ಕೆ ವಿಡಿಯೋ ಕರೆ ಮಾಡಿ ಕಣ್ಣೀರು ಹಾಕಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಆಮಿರ್ ನಜೀರ್ ವಾನಿ ತನ್ನ ಕುಟುಂಬಕ್ಕೆ ಕರೆ ಮಾಡಿ ಸೇನೆ ಕಾರ್ಯಾಚರಣೆ ಬಗ್ಗೆ ಹೇಳುತ್ತಾ ಕಣ್ಣೀರು ಹಾಕಿದ್ದಾನೆ. ಸದ್ಯ ತ್ರಾಲ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಗ್ರರ ಅಮೀರ್ ಹತ್ಯೆಯಾಗಿದ್ದು ಹತ್ಯೆಗೂ ಮುನ್ನ ಮಾಡಿದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಪ್ರಧಾನಿ ಮೋದಿ ಮೊನ್ನೆಯಷ್ಟೇ ಆದಂಪುರ ವಾಯುನೆಲೆಗೆ ಭೇಟಿ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇವತ್ತು ಜಮ್ಮುವಿನ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಪೀಸ್ ಆದ ಪಾಕ್ನ ಡ್ರೋನ್ ಮಿಸೈಲ್ಗಳನ್ನು ವೀಕ್ಷಣೆ ಮಾಡಿದ್ರು. ಬಳಿಕ ಶೆಲ್ ದಾಳಿ ಮತ್ತು ಮಿಸೈಲ್ ದಾಳಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಯೋಧರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್, ಶತ್ರುಗಳ ತಾಣಗಳನ್ನ ಪುಡಿ ಮಾಡಿದ್ದೀರಾ. ಇಡೀ ದೇಶದ ಪ್ರಾರ್ಥನೆ ನಿಮ್ಮೊಂದಿಗಿದೆ. ದೇಶದ ಜನರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ದೇಶದ ಜನರ ಸಂದೇಶವನ್ನ ತಂದಿದ್ದೇನೆ. ಇಂದು ಪ್ರತಿ ಯೋಧನ ಕನಸು ನನಸಾಗಿದೆ. ಉಗ್ರರ ತಾಣಗಳು ಅಂತ್ಯವಾಗಿದೆ. ಉಗ್ರರ ಎದೆ ಸೀಳಿ ನಮ್ಮ ಯೋಧರು ಬಂದಿದ್ದಾರೆ. ಇದು ಇತಿಹಾಸದ ಅತಿ ದೊಡ್ಡ ಆಪರೇಷನ್ ಆಗಿದೆ. ಉಗ್ರವಾದದ ವಿರುದ್ಧ ನಮ್ಮ ಯೋಧರು ಎಲ್ಲದಕ್ಕೂ ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ. नागरिक के रूप में भी आप सबके प्रति आभार व्यक्त करने के लिए यहाँ मौजूद हूँ। पहलगाम हमले के बाद हमारे जम्मू कश्मीर की जनता ने पूरी एकजुटता के साथ और पाकिस्तान और साथ ही साथ आतंकवादियों के प्रति जिस प्रकार से अपने गुस्से का इजहार किया है, मैं जम्मू कश्मीर की जनता का भी अभिनंदन करता हूँ। मेरे साथियों, आपकी उस ऊर्जा को महसूस करने आया हूं जिसने दुश्मनों को नष्ट नाबूद कर दिया है। आपने जिस तरीके से सीमा के उस पार पाकिस्तान की चौकियों और बंकरों को आपने ध्वस्त किया, दुश्मन मैं समझता हूं उसे कभी भूल नहीं सकता। आपने देखा होगा कि आमतौर पर लोग जोश में होश खो देते हैं, लेकिन आपने जोश भी रखा, होश भी रखा और सूझबूझ के साथ दुश्मनों के ठिकानों को आपने बर्बाद किया है। ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह हमारा एक कमिटमेंट है। एक ऐसी प्रतिबद्धता ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ ರಾಜನಾಥ್ ಸಿಂಗ್, ಇಂದಿಗೂ ಭಾರತಕ್ಕೆ ಪಾಕಿಸ್ತಾನ ಮೋಸ ಮಾಡ್ತಾನೆ ಇದೆ. ಭಾರತದ ಮೇಲೆ ಉಗ್ರ ಕೃತ್ಯವಾದರೆ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲಾಗುತ್ತೆ. ಮಾತುಕತೆ ಏನಿದ್ರೂ ಉಗ್ರವಾದದ ಮೇಲೆ, ಪಿಒಕೆ ಮೇಲೆ ಮಾತ್ರ ಇರಲಿದೆ ಅಂತ ಪ್ರಧಾನಿ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಉಗ್ರರ ವಿರುದ್ಧ ನಮ್ಮ ಪ್ರತಿಜ್ಞೆ ಕಠೋರವಾಗಿರಲಿದ್ದು ನಾವು ಅಣುಬಾಂಬ್ ಬೆದರಿಕೆಗೂ ಜಗ್ಗಲ್ಲ ಅಂತ ಹೇಳಿದ್ದಾರೆ. नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है। संदेश यह है कि हमें हमारी सेनाओं पर गर्व है। एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीरकर
हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की मैं मानता हूं यह सबसे बड़ी कार्रवाई है। ಇನ್ನು ಇದೇ ವೇಳೆ ಪಹಲ್ಗಾಮ್ ಘಟನೆಯನ್ನು ನೆನೆದ ರಾಜನಾಥ್ ಸಿಂಗ್, ಧರ್ಮ ಕೇಳಿ ನಿರ್ದೋಷಿಗಳ ಹತ್ಯೆ ಮಾಡಿದವರಿಗೆ ನಮ್ಮ ಸೇನೆ ದಿಟ್ಟ ಉತ್ತರ ಕೊಟ್ಟಿದೆ. ಅಮಾಯಕ ಜನರು ಏನ್ ಮಾಡಿದ್ದಾರೆ, ಅವರನ್ನ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರ ಕರ್ಮವನ್ನ ನೋಡಿ ಹೊಡೆದಿದ್ದೇವೆ. ಪಾಕ್ ಯಾವತ್ತಿಗೂ ಭಿಕ್ಷೆ ಬೇಡ್ತಿರುತ್ತೆ. ಪಾಕಿಸ್ತಾನವೊಂದು ಭಿಕ್ಷುಕ ರಾಷ್ಟ್ರ ಅಂತ ಕಿಡಿಕಾರಿದ್ದಾರೆ. आम नागरिकों ने उनका क्या बिगाड़ा है? उन्होंने ऐसा क्या किया है कि उन्हें मार दिया जाए? पर मैं यह कहना चाहूंगा, आतंकियों ने भारतीयों को धर्म पूछकर देखकर मारा, धर्म पूछकर मारा। तो हमने आतंकियों ने भारतीयों को धर्म पूछकर देखकर मारा, धर्म पूछकर मारा। तो हमने आतंकियों को उनका कर्म देखकर मारा है। उन्होंने धर्म देखकर बेगुनाहों की जान ली। यह पाकिस्तान का कर्म था। हमने कर्म देखकर उनका खात्मा किया। यह हमारा भारतीय धर्म है। ಪಾಕಿಸ್ತಾನ ಒಂದು ಬೇಜವಾಬ್ದಾರಿ ದೇಶ. ಅಂತಹ ದೇಶದ ಕೈಯಲ್ಲಿ ಅಣುಶಕ್ತಿ ಇರಬೇಕಾ ಅಂತ ಜಾಗತಿಕ ಸಮುದಾಯಕ್ಕೆ ರಾಜನಾಥ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಗಡಿಯಲ್ಲಿ ನಿಂತು ಪಾಕ್ ವಿರುದ್ಧವಾಗಿ ಮಾತನಾಡಿದ ರಾಜನಾಥ್ ಸಿಂಗ್, ಅಣುಶಕ್ತಿಯನ್ನ ಪಾಕ್ನಿಂದ ಕಸಿದುಕೊಳ್ಳಬೇಕಿದೆ. ಇಂತಹ ಬೇಜವಾಬ್ದಾರಿ ದೇಶಕ್ಕೆ ಅಣುಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಪಾಕ್ ವಿರುದ್ಧ ಕಿಡಿಕಾರಿದ್ರು. भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा और साफ तौर पर कहना चाहूंगा। ಪಾಕಿಸ್ತಾನದ ಮೇಲಿನ ದಾಳಿ ವೇಳೆ ಅದ್ಭುತ ಪರಾಕ್ರಮ ತೋರಿದ್ದ ಪಂಜಾಬ್ನ ಆದಂಪುರ ವಾಯು ನೆಲೆಗೆ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆಯಷ್ಟೇ ಭೇಟಿ ನೀಡಿದ್ರು. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಪ್ರಧಾನಿ ಮೋದಿಯವರ ನಡೆಯನ್ನೇ ನಕಲು ಮಾಡಿದ್ದಾರೆ. ಭಾರತದ ದಾಳಿಯಲ್ಲಿ ಭಾರೀ ಪೆಟ್ಟು ತಿಂದಿದ್ದ ಯೋಧರನ್ನ ಪಸ್ರೂರ್ ಕಂಟೋನ್ಮೆಂಟ್ನಲ್ಲಿ ಭೇಟಿ ಮಾಡಿದ್ದಾರೆ. ಮೋದಿ ಮಾಡಿದಂತೆಯೇ ಯುದ್ಧ ಟ್ಯಾಂಕ್ ಮೇಲೆ ನಿಂತು ಪಾಕ್ ಪ್ರಧಾನಿ ಪೋಸ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಕಪಟ ಬುದ್ಧಿಯನ್ನ ಇಡೀ ವಿಶ್ವಕ್ಕೆ ಭಾರತ ತೆರೆದಿಟ್ಟಿದೆ. ಏರ್ ಸ್ಟ್ರೈಕ್ ಬಗ್ಗೆ 70 ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಮಾಹಿತಿ ನೀಡಿದ್ದು, ಪಾಕ್ ಸೇನಾ ನೆಲೆಗಳ ಮೇಲಿನ ದಾಳಿ ಬಗ್ಗೆಯೂ ವಿವರಣೆ ಕೊಟ್ಟಿದೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಅಮಾನುಷವಾಗಿ ಉಗ್ರರ ಗುಂಡಿಗೆ ಬಲಿಯಾಗಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಧ್ವಂಸ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನ ಉಡೀಸ್ ಮಾಡಿದ್ರು. ಈ ಬಗ್ಗೆ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ವಿಚಾರಣಾ ತಂಡಕ್ಕೆ ಮಾಹಿತಿಯನ್ನ ನೀಡಿದೆ. ಜೊತೆಗೆ ಉಗ್ರ ಚಟುವಟಿಕೆ ನಡೆಸ್ತಾ ಇರುವಂತಹ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯ ಬಗ್ಗೆಯೂ ಸಭೆಯಲ್ಲಿ ಮಾಹಿತಿಯನ್ನ ನೀಡಿದೆ. ಜೊತೆಗೆ TRF ನಡೆಸ್ತಾ ಇರುವಂತಹ ಭಯೋತ್ಪಾದನೆ ಬಗ್ಗೆ ಸಾಕ್ಷ್ಯಗಳೊಂದಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ದೂರು ನೀಡಿದೆ. ಇನ್ನು ಭಾರತ ಪಾಕ್ ಕದನ ವಿರಾಮಕ್ಕೆ ನಾನೇ ಕಾರಣ ಎಂದಿದ್ದ ಟ್ರಂಪ್ ಇದೀಗ ತಮ್ಮ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದಾರೆ. ಕದನ ವಿರಾಮ ಜಾರಿಗೆ ನಾನು ಸಹಾಯ ಮಾಡಿದ್ದೆ, ಆದ್ರೆ ನಾನೇ ಕದನ ವಿರಾಮ ಘೋಷಣೆ ಮಾಡಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಆತ್ಮನಿರ್ಭರ ಅಡಿಯಲ್ಲಿ ನಿರ್ಮಿಸಿದ ಸ್ವದೇಶಿ ಬ್ರಹ್ಮಾಸ್ತ್ರಗಳನ್ನು ಬಳಕೆ ಮಾಡಲಾಗಿದೆ. ಈ ಮೂಲಕ ಜಗತ್ತಿನ ಎದುರು ಆತ್ಮನಿರ್ಭರ ಭಾರತದ ಅನಾವರಣ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ ಬಳಸಲಾಗಿದೆ. ಬೆಂಗಳೂರಿನ ಅಲ್ಫಾ ಡಿಸೈನ್ ಕಂಪನಿ ಈ ಡ್ರೋನ್ ಅಭಿವೃದ್ಧಿಪಡಿಸಿದ್ದು ಸುಮಾರು 10 ಕೆಜಿ ತೂಕದ ಬಾಂಬ್ ಹೊತ್ತೊಯ್ಯಲಿದೆ. ಜೊತೆಗೆ 100 ಕಿಲೋಮೀಟರ್ ದೂರ ಚಲಿಸಲಿದೆ. ಕೇವಲ 7 ನಿಮಿಷದಲ್ಲಿ 20 ಕಿಲೋಮೀಟರ್ ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸರ್, ಇದು ಒಂದು ಏನಂದರೆ ಇದು ಕೆಳಗೆ ಹೋಗುತ್ತೆ. ಕೆಳಗೆ ಆಲ್ಟಿಟ್ಯೂಡ್ ಅಂದರೆ ಲೋವರ್ ಆಲ್ಟಿಟ್ಯೂಡ್ನಲ್ಲಿ ಫ್ಲೈ ಮಾಡುತ್ತೆ. ಅದರಿಂದ ಇದು ರಡಾರ್ಸಿಂದ ಡಿಟೆಕ್ಟ್ ಮಾಡೋದು ಕಷ್ಟ. ಸೊ ಇದೊಂಥರ ಸ್ಟೆಲ್ತ್ ಅಂತಲೇ ಹೇಳ್ಬೋದು.
ಇನ್ನೊಂದು ಏನಂದರೆ ಬ್ಯಾಟ್ರಿ ಆಪ್ರೇಟೆಡ್ ಎಲೆಕ್ಟ್ರಿಕ್ ಮೋಟರಿಂದ ಆಪ್ರೇಟ್ ಆಗಿರೋದ್ರಿಂದ ಅದರಿಂದ ಇದು ಸೌಂಡ್ ಕಮ್ಮಿ ಇರುತ್ತೆ. ಸೊ ಅದರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಇದು ಇನ್ನೊಂದು ಏನು ಮಾಡುತ್ತೆ ಅಂದರೆ ಅದು ಅತಿ ವೇಗದಿಂದ ಹೋಗಿ ತುಂಬ ಸ್ಟೀಪ್ ಡೈವ್ ಆ್ಯಂಗಲಲ್ಲಿ ಡೈವ್ ಮಾಡುತ್ತೆ. ಅದರಿಂದ ಇದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಕೊನೆಗೆ ಒಂದು ಸಾರಿ ಇದಾದರೆ. ಇನ್ನೊಂದು ವಿಶೇಷವಾದ ಒಂದು ಇದರದ್ದು ಫೀಚರ್ ಏನು ಅಂದರೆ ಇದನ್ನು ನಮಗೆ ಅವರಿಗೆ ಯೂಸರ್ಗೆ ಇಷ್ಟ ಆಗಲಿಲ್ಲ, ಇಲ್ಲ ನಾನು ಅದನ್ನು ಲಾಂಚ್ ಮಾಡೋಕ್ಕೆ ಬೇಕಾಗಿಲ್ಲ ಅಂದರೆ ನಾನು ಅಟ್ಯಾಕ್ ಮಾಡೋದು ಬೇಡ, ವಾಪಸ್ ತೊಗೋಬೇಕು ಅಂದರೆ ಅವ್ರು ರಿಕವರ್ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್. ಇನ್ನೊಂದು ಹಲವಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇರೋದು, ಎಷ್ಟು ದೂರ ಹೋಗಬಲ್ಲದು ಇದು, ಮತ್ತು ನಾವು ಒಂದು ಬಾಂಬ್ ಬಗ್ಗೆ ಮಾತಾಡಿದಾಗ, ಪೇಲೋಡ್ ಬಗ್ಗೆ ಮಾತಾಡಿದಾಗ ಎಷ್ಟು ಕ್ಯಾರಿ ಮಾಡುತ್ತೆ ಪೇಲೋಡು ಅಂತ. ಇದು ಒಂದು 5ರಿಂದ 10 kg ತನಕ ಪೇಲೋಡ್ ಮಾಡ್ಬೋದು. ಪೇಲೋಡ್ ಕಮ್ಮಿ ಆದಾಗ ಇದರ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಜಾಸ್ತಿ ಬ್ಯಾಟ್ರಿ ಹಾಕಿ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ, ಅದರ ರೇಂಜ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದು 100 ಕಿಲೋಮೀಟರ್ ತನಕ ಹೋಗುತ್ತೆ, ಬಟ್ ಎಕ್ಸ್ಟೆಂಡಬಲ್ ಆಲ್ಸೋ. ಸರ್ ಇದು ಒಂದು ಏನಂದರೆ ಇದು ಕೆಳಗೆ ಹೋಗುತ್ತೆ, ಕೆಳಗೆ ಆಲ್ಟಿಟ್ಯೂಡ್ ಅಂದರೆ ಎಲ್ಲೋ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಮಂಡ್ಯದಲ್ಲಿ ಮಗುವಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಬಿಆರ್ ಕೊಪ್ಪಲು ಗ್ರಾಮದ ಸೋಮಶೇಖರ್ ಹಾಗೂ ಹರ್ಷಿತಾ ದಂಪತಿ ತಮ್ಮ ಮಗಳಿಗೆ ಸಿಂಧೂರಿ ಅಂತ ಹೆಸರಿಟ್ಟು ದೇಶ ಪ್ರೇಮ ಮೆರೆದಿದ್ದಾರೆ. ಇನ್ನು ದೇಶ ಪ್ರೇಮ ಮೆರೆದ ದಂಪತಿ ಮನೆಗೆ ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಬಾಬು ತೆರಳಿ ಸನ್ಮಾನ ಮಾಡಿದ್ದಾರೆ. ಅಲ್ಲದೆ ಮಗುವಿನ ವಿದ್ಯಾಭ್ಯಾಸದ ನೆರವಿಗೆ 10,000 ಠೇವಣಿ ಇರಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ರಕ್ತ ಸಂಗ್ರಹಣೆ ಶಿಬಿರ ಆಯೋಜನೆ ಮಾಡಲಾಗಿದೆ. ದರ್ಶನ್ ಕುಮಾರ್ ಲಮಾಣಿ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿದ್ದು ಸುಮಾರು 30-40ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗಿದ್ದರು, ರಕ್ತದಾನ ಮಾಡಿದ್ದಾರೆ. ಭಾರತೀಯ ಸೈನಿಕರ ಪರ ಬಿಜೆಪಿ ಬೃಹತ್ ತಿರಂಗ ಯಾತ್ರೆ ನಡೆಸ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಿಂದ ತಿರಂಗ ಯಾತ್ರೆ ನಡೆದಿದೆ. ತಿರಂಗ ಯಾತ್ರೆಯಲ್ಲಿ 2 ಬೃಹತ್ ರಾಷ್ಟ್ರ ಧ್ವಜಗಳ ಪ್ರದರ್ಶನ ಮಾಡಲಾಯಿತು. ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು, ವಿವಿಧ ಸಂಘಟನೆಯವರು ಭಾಗಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಎಂಬ ಟೋಪಿಯನ್ನ ಧರಿಸಿ ರಾಷ್ಟ್ರ ಧ್ವಜವನ್ನ ಹಿಡಿದು ವಂದೇ ಮಾತರಂ ಗೀತೆಯ ಮೂಲಕ ತಿರಂಗ ಯಾತ್ರೆ ನಡೆದಿದೆ. ಆಪರೇಷನ್ ಸಿಂಧೂರ್ ಕ್ರೆಡಿಟ್ಗೆ ಬಿಜೆಪಿ ಮುಂದಾಯಿತಾ ಎಂಬ ಅನುಮಾನ ಶುರುವಾಗಿದೆ. ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿ ಹಿನ್ನೆಲೆಯಲ್ಲಿ ಸೇನೆ ಬೆಂಬಲಿಸುತ್ತೇವೆ ಅಂತ ಬಿಜೆಪಿ ತಿರಂಗ ಯಾತ್ರೆಯಲ್ಲಿ ಮೋದಿಯ ಭಾವಚಿತ್ರ ಪ್ರದರ್ಶನ ಮಾಡಿದೆ. ಯೋಧನ ದಿರಿಸಿನಲ್ಲಿರುವ ಮೋದಿ ಕಟೌಟ್ ಹಾಕಿ ಪ್ರದರ್ಶನ ಮಾಡಲಾಗಿದೆ. ಮಲ್ಲೇಶ್ವರಂ ಮುಖ್ಯ ರಸ್ತೆಯ ತಿರಂಗ ಯಾತ್ರೆ ಮೆರವಣಿಗೆಯಲ್ಲಿ ಮೋದಿ ಕಟೌಟ್ ಹಾಕಿ ಪ್ರದರ್ಶನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೆ ಹೊಸಳ್ಳಿ ಗ್ರಾಮದ ಯುವಕ ಅಜ್ಮೀರ್ ಪೋಸ್ಟ್ ಹಾಕಿದ್ದು, ಈಗಾಗಲೇ ಅಜ್ಮೀರ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರೇಟರ್ ಬೆಂಗಳೂರು ಇವತ್ತಿನಿಂದ ಅನುಷ್ಠಾನ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿ ಆಗ್ತಾ ಇದೆ. ಜಿಬಿಎ ಆಗಿದೆ, ಇನ್ಮುಂದೆ ಬಿಬಿಎಂಪಿ ಇರಲ್ಲ, ಗ್ರೇಟರ್ ಬೆಂಗಳೂರು ಆಗಿ ಇರುತ್ತೆ. ನಾನು ಅದಕ್ಕೆ ಅಧ್ಯಕ್ಷ ಆಗಿರ್ತೇನೆ. ಈಗಾಗಲೇ ರಾಜ್ಯಪಾಲರು ಕೂಡ ಗ್ರೇಟರ್ ಬೆಂಗಳೂರು ಜಾರಿಗೆ ಅಂಕಿತ ಹಾಕಿದ್ದಾರೆ ಅಂತ ತಿಳಿಸಿದರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಇನ್ಮೇಲೆ ಬಿಬಿಎಂಪಿ ಇರಲ್ಲ, ಜಿಬಿಎ ಅಂತ ಇರ್ತದೆ. ಅದನ್ನು 2 ಸದನಗಳಲ್ಲಿ ಪಾಸಾಗಿದೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ. ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಇರ್ತದೆ. ನಾನು ಅಧ್ಯಕ್ಷನಾಗಿರ್ತೀನಿ. ಅದಕ್ಕೆ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಇನ್ನು ವಿಧಾನಸೌಧಕ್ಕೆ ಬಂದ ಅಂಧ ವ್ಯಕ್ತಿಗೆ ಸಿಎಂ ಸಿದ್ದರಾಮಯ್ಯ 1,000 ರೂಪಾಯಿ ಹಣ ಕೊಟ್ಟಿದ್ದಾರೆ. ಸಭೆ ಮುಗಿಸಿ ವಾಪಸ್ ಬಂದ ಸಿಎಂ ಬಳಿ ಅಂಧ ವ್ಯಕ್ತಿ ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾರೆ. ಈ ವೇಳೆ ಸಿಎಂ ತಮ್ಮ ಕಿಸೆಯಿಂದ 500 ರೂಪಾಯಿಯ 2 ನೋಟುಗಳನ್ನು ಆ ವ್ಯಕ್ತಿಗೆ ಕೊಟ್ಟರು.
ಗ್ರೇಟರ್ ಬೆಂಗಳೂರು ಜಾರಿ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಿದ್ರು, ಈಗ ಗ್ರೇಟರ್ ಮೂಲಕ ಬೆಂಗಳೂರು ವಿಭಜನೆ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಆಡಳಿತವನ್ನ ಬಳಸಿಕೊಳ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಕಸ, ಬೀದಿ ನಾಯಿ ಹಾವಳಿ, ಬೀದಿ ದೀಪ ಇಲ್ಲ, ಎಲ್ಲಿ ನೋಡಿದ್ರೂ ಗುಂಡಿಗಳ ದರ್ಬಾರ್. ಇನ್ನು ಕೊಲೆ ಸುಲಿಗೆಗಳಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ಈಗಿರುವಾಗ ಗ್ರೇಟರ್ ಬೆಂಗಳೂರು ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧವಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಂದಾಗೆಲ್ಲ ಏನಾರ ಅವರು ದೇಶ ವಿಭಜನೆ ಮಾಡಿದ್ರು, ಈಗ ಬೆಂಗಳೂರು ವಿಭಜನೆಯನ್ನು ಮಾಡ್ತಿದ್ದಾರೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನೊಂದು ಒಳ್ಳೆ ಆಡಳಿತ ಕೊಡಬೇಕು, ಎಲ್ಲಿ ನೋಡಿದ್ರು ಬೆಂಗಳೂರಿನಲ್ಲಿ ಕಸ, ಎಲ್ಲಿ ನೋಡ್ರು ಕಸ, ಎಲ್ಲಿ ನೋಡ್ರು ಬೀದಿ ನಾಯಿ, ಎಲ್ಲಿ ನೋಡ್ರು ಬೀದಿ ದೀಪ ಇಲ್ಲ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ಲನ್ನು 2024 ತರೋ ಮೂಲಕ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ, ಬೆಂಗಳೂರಿಗೆ ವಿರುದ್ಧವಾಗಿದೆ. ಹಾಗಾಗಿ ಇದು ಪ್ರಗತಿ ಪರವಾಗಿಲ್ಲ. ಇದು ತಮ್ಮ ಕಾಂಗ್ರೆಸ್ಸಿನ ರಾಜಕೀಯ ದುರುದ್ದೇಶಕ್ಕಾಗಿ ತಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಗ್ರೇಟರ್ ಬೆಂಗಳೂರು ಇಂದಿನಿಂದ ಜಾರಿಯಾಗಲಿದೆ. ಆದರೆ ಜಾರಿಗೂ ಮುನ್ನವೇ ನಗರದ ಹಲವು ರಸ್ತೆಗಳಲ್ಲಿ ಮಹಾ ಗುಂಡಿಗಳ ದರ್ಶನವೇ ಆಗ್ತಾ ಇದೆ. ಕಾಡುಗೋಡಿಯ ಅಟಲ್ ಬಿಹಾರಿ ವಾಜಪೇಯಿ ರಸ್ತೆ ತುಂಬಾ ಗುಂಡಿ ಬಿದ್ದಿದ್ದು, ರಸ್ತೆಯಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ಇದೆ. ರಸ್ತೆಗೆ ಟಾರ್ ಹಾಕಿ 1 ವರ್ಷವೂ ಆಗಿಲ್ಲ, ಆಗಲೇ ಗುಂಡಿಗಳು ಬಿದ್ದಿದ್ದು ಗ್ರೇಟರ್ ಬೆಂಗಳೂರಿಗೆ ಗುಂಡಿಗಳೇ ಕಂಟಕವಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರ ಕುಂದಾಪುರ ಮದುವೆಗೆ ಸ್ವಂತ ತಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯ್ಕ್ ಮಗಳ ಮದುವೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದು, ಚೈತ್ರ ಮತ್ತು ಆಕೆಯ ಪತಿ ಇಬ್ಬರೂ ಕಳ್ಳರು, ನನ್ನನ್ನ ಮದುವೆಗೆ ಕರೆದಿಲ್ಲ, ಈ ಮದುವೆಯನ್ನ ನಾನು ಒಪ್ಪಲಾರೆ, ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಾ ಇದ್ದಾರೆ, ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ಅಂತ ಕಿಡಿಕಾರಿದ್ರು. ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ, ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ ಅಂತ ಹೇಳಿದ್ರು. ಇನ್ನು ಚೈತ್ರ ಬಿಗ್ ಬಾಸ್ಗೆ ಹೋಗುವಾಗಲೂ ನನ್ನ ಮನೆಯಿಂದ ಹೊರ ಹಾಕಿದ್ಲು ಅಂತ ಆರೋಪ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ನಂಗೆ ಹೇಳಬೇಕಂದ್ರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದು ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಿಲ್ಲ, ನನ್ನ ಗಮನಕ್ಕೆ ಹೇಳಿಲ್ಲ. ನಾನು ಜಗಲಿ ನನ್ನ ಮನೆ ದೊಡ್ಡ ನಾನು ಕಟ್ಟಿದ್ದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ, ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ. ಮದುವೆ ಕರ್ರಿ ಅಂತ ಇವರು ಮದುವೆ ಹೇಗೆ ಕರೀತಾರೆ, ಅವ್ರಿಗೆ ಮಾನ ಮರೆಯೋದಿಲ್ಲಲ್ಲ, ನಾನು ಮರೆಯಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ, ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳು, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು, ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಬಿಗ್ ಬಾಸ್ ಕಾರ್ಯಕ್ರಮ. ಇನ್ನು ಚೈತ್ರ ಮದುವೆ ನಾನು ಒಪ್ಪಲ್ಲ ಎಂದಿದ್ದ ತಂದೆ ಹೇಳಿಕೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ವಿರುದ್ಧ ಚೈತ್ರ ಕುಂದಾಪುರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು, ಎಂಥ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರ್ದು, 2 ಕ್ವಾರ್ಟರ್ ಕೊಟ್ರೆ ನಾವು ದೇವರ ಮಕ್ಕಳು, ಹೀಗೆನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಚೈತ್ರ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ತಂದೆ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲೇ ದಾಳಿ ನಡೆದಿದೆ. ಮಂಗಳೂರು, ತುಮಕೂರು, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಕಲಬುರಗಿಯಲ್ಲಿ ದಾಳಿ ನಡೆದಿದ್ದು, ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಲೋಕ ದಿಢೀರ್ ದಾಳಿಗೆ ಸರ್ವೆ ಅಧಿಕಾರಿ, ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಲೋಕ ದಾಳಿ ಮಾಡಲಾಗಿದ್ದು, ಎಸ್ಪಿ ನೇತೃತ್ವದ 8 ಜನರ ತಂಡದಿಂದ ಎಸ್ಡಿಎ ಅಧಿಕಾರಿ ಅನಂತ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅನಂತ್ ಮನೆಯಲ್ಲಿ ಲಕ್ಷ ಹಣ ಪತ್ತೆಯಾಗಿದ್ದು, ಇದರ ಜೊತೆಗೆ 11 ಚಿನ್ನದ ಉಂಗುರ, 2 ಬ್ರಾಸ್ಲೈಟ್, 2 ಕೆಜಿಗೂ ಅಧಿಕ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ಚಿನ್ನದ ಡಾಬು ಸೇರಿದಂತೆ ಲಕ್ಷಾಂತರ ಚಿನ್ನಾಭರಣ ಹಾಗೂ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೊಸಕೋಟೆ ತಾಲೂಕು ಕಚೇರಿಯ ಭೂ ಮಂಜೂರಾತಿ ಸೆಕ್ಷನ್ನಲ್ಲಿ ಅನಂತ್ ಕೆಲಸ ಮಾಡ್ತಾ ಇದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರೋ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯ ಮಾಡಲಾಗಿದೆ. ಇನ್ನು ವಿಜಯಪುರದಲ್ಲೂ ಕೂಡ ಲೋಕ ರೇಡ್ ಮಾಡಿದ್ದು, ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾತರ್ಲೆ ನಿವಾಸದ ಮೇಲೆ ಲೋಕ ದಾಳಿ ನಡೆಸಿದೆ. ದಾಳಿ ವೇಳೆ 250 ಗ್ರಾಂ ಚಿನ್ನಾಭರಣ, 2 ಕೆಜಿ ಬೆಳ್ಳಿ, ದಾಖಲೆ ಇಲ್ಲದ 10 ಲಕ್ಷ ಹಣ, 50ಕ್ಕೂ ಅಧಿಕ ಐಷಾರಾಮಿ ಸನ್ಗ್ಲಾಸ್, ವಾಚ್ ಪತ್ತೆಯಾಗಿತ್ತು. ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ.